ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗೆ ಅಕ್ಕ ಪಡೆಗೆ ಚಾಲನೆ ನೀಡಿದ ಸಚಿವೆ ಹೆಬ್ಬಾಳ್ಕರ್. ದೌರ್ಜನ್ಯ, ಹಿಂಸೆ, ಶೋಷಣೆಗಳನ್ನು ಎದುರಿಸುತ್ತಿರುವ ಮಹಿಳೆಯರು ಮತ್ತು ಮಕ್ಕಳಿಗೆ ಸಕಾಲಿಕ ಸಹಾಯ ಹಸ್ತ ಮತ್ತು ರಕ್ಷಣೆ ಒದಗಿಸುವ ಕಾರ್ಯವನ್ನು ಅಕ್ಕ ಪಡೆ ಮಾಡಲಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಬೆಳಗಾವಿ ವೀರರಾಣಿ ಚೆನ್ನಮ್ಮ ವೃತ್ತ ಹತ್ತಿರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಕ್ಕ ಪಡೆ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಗೃಹ ಇಲಾಖೆಯಿಂದ ರಚಿಸಲ್ಪಟ್ಟ ಅಕ್ಕ ಪಡೆ ಯಶಸ್ಸನ್ನು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ರಾಜ್ಯ ಮಹಿಳಾ ಗೃಹ ರಕ್ಷಕರನ್ನೊಳಗೊಂಡ ಅಕ್ಕ ಪಡೆಯನ್ನು ರಚಿಸಿ ರಾಜ್ಯದಾದ್ಯಂತ ವಿಸ್ತರಿಸಿದೆ ಎಂದರು. ಅಕ್ಕ ಪಡೆ ಸುರಕ್ಷತಾ ಘಟಕವಾಗಿ ಮತ್ತು ಶೈಕ್ಷಣಿಕ ಶಕ್ತಿಯಾಗಿ ಕಾರ್ಯನಿರ್ವಹಿಸಲಿದೆ. ಸಾರ್ವಜನಿಕ ಮತ್ತು ಖಾಸಗಿ ಸ್ಥಳಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ, ಘನತೆ ಮತ್ತು ಸಬಲೀಕರಣ ಉತ್ತೇಜಿಸಲಿದೆ. ತರಬೇತಿ ಪಡೆದ ಅಕ್ಕ ಪಡೆ ತಂಡದ ಸದಸ್ಯರು ಸೂಕ್ಷ್ಮ ಪ್ರದೇಶಗಳಲ್ಲಿ ಪೆಟ್ರೋಲಿಂಗ್ ಮತ್ತು ಮಹಿಳೆಯರು, ಮಕ್ಕಳನ್ನೊಳಗೊಂಡ ಸಂಕಷ್ಟದ ಕರೆಗಳಿಗೆ ತ್ವರಿತವಾಗಿ ಸ್ಪಂದಿಸಲಿದೆ ಎಂದರು. ಲಿಂಗ ಸಮಾನತೆ, ಮಕ್ಕಳ ರಕ್ಷಣೆ, ಕಾನೂನು ಹಕ್ಕುಗಳು, ಸಹಾಯವಾಣಿ ಮತ್ತು ವರದಿ ಮಾಡುವ ಕಾರ್ಯವಿಧಾನಗಳಂತಹ ವಿಷಯಗಳ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಿದೆ ಎಂದು ಅವರು ಹೇಳಿದರು. ಅಕ್ಕಪಡೆ ತಂಡವು ಸ್ಥಳೀಯ ಪೊಲೀಸರ ನಿಕಟ ಸಹಯೋಗದೊಂದಿಗೆ ಬೆಳಿಗ್ಗೆ 7 ರಿಂದ ರಾತ್ರಿ 8 ಗಂಟೆಯವರೆಗೆ 2 ಪಾಳ್ಯದಲ್ಲಿ ಕೆಲಸ ನಿರ್ವಹಿಸಲಿದೆ. ತಂಡದ ಸದಸ್ಯರು ಶಾಲೆ, ಕಾಲೇಜು, ಬಾಲಕಿಯರ ಮಹಿಳಾ ವಸತಿ ನಿಲಯ, ಬಸ್, ರೈಲ್ವೆ ನಿಲ್ದಾಣ, ಸ್ಥಳೀಯ ಮಾರುಕಟ್ಟೆ, ಪ್ರೇಕ್ಷಣೀಯ ಸ್ಥಳಗಳು, ಇತರ ಸೂಕ್ಷ್ಮ ಸ್ಥಳಗಳಲ್ಲಿ ಗಸ್ತು ವಾಹನದಲ್ಲಿ ಸಂಚಾರ ಮಾಡಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ, ಜಿಲ್ಲಾ ಪಂಚಾಯತ್ ಮತ್ತು ವಿವಿಧ ಇಲಾಖೆಯ ಜಿಲ್ಲಾಧಿಕಾರಿಗಳು ಇವತ್ತು ಬೆಳಗಾವಿ ಜಿಲ್ಲೆಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳಿ ಅತ್ಯಂತ ಸಂಭ್ರಮದಿಂದ, ಅತ್ಯಂತ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 31 ಜಿಲ್ಲೆ ಮತ್ತು 5 ಕಮಿಷನರೇಟ್ ಸ್ಥಳಗಳಲ್ಲಿ ಅಕ್ಕ ಪಡೆಯನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬೆಳಗಾವಿ ಕಮಿಷನರೇಟ್ ಎರಡಕ್ಕೂ ಕೂಡ ನಾವು ಇವತ್ತು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ. ನಮ್ಮ ಮಹಿಳೆಯರು ಸ್ವತಂತ್ರ ಭಾರತದಲ್ಲಿ ರಾತ್ರಿ 12 ಗಂಟೆಗೆ ನಿರ್ಭಯದಿಂದ ಅಡ್ಡಾಡಿದರೆ ಆವಾಗ ನಿಜವಾಗ್ಲೂ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕುತ್ತೆ ಅಂತ ಮಹಾತ್ಮ ಗಾಂಧೀಜಿಯವರು ನಮಗೊಂದು ಮಾತು ಹೇಳಿದರು. ಅಲ್ಲಿಂದ ಇಟ್ಕೊಂಡು ಇಲ್ಲಿಯವರೆಗೂ ಕೂಡ ಮಹಿಳೆಯರ ಮೇಲೆ, ಹೆಣ್ಮಕ್ಕಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಅನೇಕ ದೌರ್ಜನ್ಯಗಳು, ಅದು ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಅದು ಲೈಂಗಿಕ ದೌರ್ಜನ್ಯ ಇರ್ಬೋದು, ಸಾಮಾಜಿಕ ದೌರ್ಜನ್ಯ ಇರ್ಬೋದು, ಸಾಮಾಜಿಕ ಅನಿಷ್ಟ ಪಿಡುಗು ಇರಬಹುದು, ದೇವದಾಸಿ ಪದ್ಧತಿಗಳಿರಬಹುದು, ಬಾಲ್ಯ ವಿವಾಹ ಇರಬಹುದು, ಪೋಕ್ಸೋ ಪ್ರಕರಣಗಳಿರಬಹುದು, ಅನೇಕ ಪಿಡುಗು ಅಕ್ಕ ಪಡೆಯ ಮುಖ್ಯ ಉದ್ದೇಶ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಗೃಹ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಈ ಅಕ್ಕ ಪಡೆ ಅನ್ನುವಂಥ ವಿನೂತನವಾದಂಥ ಪಡೆಯನ್ನು ತೆಗೆದುಕೊಂಡು ಬಂದಿದೆ. ಕಾರಣ ಇಷ್ಟೇ, ಈ ಮಕ್ಕಳು ಬಂದಿದ್ದಾರೆ, ಇವತ್ತು ಸ್ಕೂಲ್ ಗೋಯಿಂಗ್ ಮಕ್ಕಳು ಬಂದಿದ್ದಾರೆ. ಈ ಮಕ್ಕಳಿಗೆ ಯಾವ ರೀತಿ ಅಕ್ಕ ಪಡೆ ಸಹಾಯ ಮಾಡುತ್ತೆ ಅಂತಂದ್ರೆ, ಪ್ರತಿಯೊಂದು ಸ್ಕೂಲ್ಗೆ ನಾವು ಹೋಗ್ತೀವಿ, ಅಕ್ಕ ಪಡೆಯ ಸದಸ್ಯರು ಏನು ಈಗಾಗಲೇ ಹೋಮ್ ಗಾರ್ಡ್ಸ್ ಜೊತೆಯಲ್ಲಿ ಇಬ್ಬರನ್ನ ಮಹಿಳಾ ಪೊಲೀಸ್ಗಳನ್ನ ಕೂಡ ಇಟ್ಕೊಂಡಿದ್ದೀವಿ. ಇವ್ರ ಸ್ಕೂಲ್ಗೆ, ಕಾಲೇಜ್ಗಳಿಗೆ, ಸಾರ್ವಜನಿಕ ಜಾಗಗಳಿಗೆ, ಮಾಲ್ಗೆ, ಫಿಲ್ಮ್ ಥಿಯೇಟರ್ ಹತ್ರ ಜಾತ್ರೆ ಆಗುವಂಥ ಸಂದರ್ಭದಲ್ಲಿ ಅಕ್ಕ ಪಡೆ ಗಸ್ತನ್ನ ಸುತ್ತಾಕುತ್ತೆ. ಮತ್ತು ನಮ್ಮದು ಹೆಲ್ಪ್ ಲೈನ್ ಇದೆ 1811 1098 ಅಂದರೆ 1098. ಪ್ರತಿಯೊಂದು ಸ್ಕೂಲ್ನಲ್ಲಿ, ಪ್ರತಿಯೊಂದು ಸ್ಕೂಲ್ನ ಟಾಯ್ಲೆಟ್ಗಳಲ್ಲಿ, ಪ್ರತಿಯೊಂದು ಸ್ಕೂಲ್ ಬೋರ್ಡ್ನಲ್ಲಿ, ಕಾಲೇಜ್ ಬೋರ್ಡ್ ಮೇಲೆ, ಕಾಲೇಜ್ ಟಾಯ್ಲೆಟ್ಗಳ ಮೇಲೆ, ಸಾರ್ವಜನಿಕ ಸ್ಥಳ, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹೆಲ್ಪ್ ಲೈನ್ ಇರುತ್ತೆ. ಜೊತೆಲಿ ಅಕ್ಕ ಪಡೆ ಕೂಡ ಎಲ್ಲ ಕಡೆ ಗಸ್ತಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಈ ಮಗಳಿಗೆ ಯಾರಾದರೂ ಮನೆಯಲ್ಲಿ ತೊಂದರೆ ಕೊಡ್ತಾ ಇದ್ರೆ ಇವಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಲಿಕ್ಕೆ ಧೈರ್ಯ ಇರೋದಿಲ್ಲ. ಇವಳು ನೇರವಾಗಿ ನಮ್ಮ ಹೆಲ್ಪ್ ಲೈನ್ಗೆ ಒಂದು ಫೋನ್ ಮಾಡಬಹುದು ಅಥವಾ ಒಂದು ಮಿಸ್ ಕಾಲ್ ಕೊಡ್ಬೋದು. ಇವಳ ವಿಳಾಸವನ್ನು, ಇವಳ ಹೆಸರನ್ನು ನಾವು ಗೌಪ್ಯವಾಗಿಡ್ತೀವಿ. ಈಗ ಈ ಹುಡುಗಿಗೆ ಯಾರಾದರೂ ಬಸ್ ಸ್ಟ್ಯಾಂಡ್ನಲ್ಲಿ ಚಿಡಾಯಿಸ್ತಾ ಇದ್ರೆ, ಒಬ್ಬ ಹುಡುಗ ಚಿಡಾಯಿಸ್ತಾ ಇದ್ರೆ, ಮನೆಯಲ್ಲಿ ಭಯಕ್ಕೆ ಆ ಹುಡುಗಿ ಹೇಳಲಿಕ್ಕೆ ಆಗೋದಿಲ್ಲ ನನ್ನನ್ನು ಹೀಗೆ ಚಿಡಾಯಿಸ್ತಾ, ಯಾಕಂದರೆ ಮನೆ ಮರ್ಯಾದೆ ಪ್ರಶ್ನೆ, ಪೊಲೀಸ್ ಸ್ಟೇಷನ್ಗೆ ಹೋಗೋಷ್ಟು ಧೈರ್ಯ ಇರೋದಿಲ್ಲ. ಇಂಥವರು ನಮ್ಮ ಅಕ್ಕ ಪಡೆ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದ್ರೆ ನಾವು ಎರಡೇ ನಿಮಿಷದಲ್ಲಿ ನಾವು ರಿವಲ್ಟ್ ಆಗ್ತೀವಿ, 2 ನಿಮಿಷದಲ್ಲಿ ನಾವು ಕಾರ್ಯ ಸನ್ನದ್ಧಾಗ್ತೀವಿ, ರೆಸ್ಕ್ಯೂ ಮಾಡ್ತೀವಿ. ಬಾಲ್ಯ ವಿವಾಹ ಇರ್ಬೋದು,
ಈ ರೀತಿ ಅನೇಕ ಪ್ರಸಂಗಗಳಲ್ಲಿ ಇವತ್ತು ಅಕ್ಕ ಪಡೆ ಇಡೀ ರಾಜ್ಯದಲ್ಲಿಯೇ ಒಂದು ಧಮಾಕ ಅಂತ ಹೇಳ್ಬೋದು. ಹಾಸನದಲ್ಲಿ ಮತ್ತೆ ಎಲ್ಲೆಲ್ಲಿ ಬಾಗಲಕೋಟೆಯಲ್ಲಿ ಇಂಥ ಪ್ರಕರಣಗಳು ನಾವು ಶುರು ಮಾಡಿ ಒಂದು ತಿಂಗಳಾಗಿದೆ. ಅನೇಕ ಜಿಲ್ಲೆಗಳಲ್ಲಿ ಇಂಥ ಪ್ರಕರಣಗಳನ್ನ ನಾವು ತಡಿತಾ ಇದ್ದೀವಿ ಅಂತ ಪೇಪರ್ ಮಾಧ್ಯಮದಲ್ಲಿನೇ ಕೂಡ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ. ರ್ಯಾಗಿಂಗ್ ಕೂಡ ಕಡಿವಾಣ ಹಾಕೋದೇ ಅಕ್ಕ ಪಡೆಯ ಮುಖ್ಯ ಉದ್ದೇಶ. ಯಾವುದೇ ವಯಸ್ಸಿನ ವಯೋಮಿತಿಯ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ಅಕ್ಕ ಪಡೆಯನ್ನ ಸಂಪರ್ಕಿಸಬಹುದು. ಗಂಡ್ಮಕ್ಳು ಕೂಡ ಸಂಪರ್ಕಿಸಬಹುದು. ಮನೆಯಲ್ಲಿ ತಂದೆಯಿಂದ, ಅಣ್ಣ ತಮ್ಮಂದರಿಂದ, ಗಂಡನಿಂದ ದೌರ್ಜನ್ಯ ಆಗ್ತಾ ಇರುವಂತ ಮಹಿಳೆಯರು ಕೂಡ ಅಕ್ಕ ಪಡೆಯನ್ನ ಸಂಪರ್ಕಿಸಿದ ತಕ್ಷಣ ಅವರ ಹೆಸರನ್ನ ಗೌಪ್ಯವಾಗಿಟ್ಟು ಅವರಿಗೆ ನ್ಯಾಯ ಕೊಡಿಸುವಲ್ಲಿ ನಾವು ಸನ್ನದ್ಧರಾಗ್ತೀವಿ. ಇಲ್ಲ, ಸಪರೇಟ್ ಆಗಿ ಇದಕ್ಕೆ ಸಿಬ್ಬಂದಿಗಳನ್ನ ನಾವು ನಿಯೋಜನೆ ಮಾಡಿದ್ದೇವೆ. ನಮ್ಮ ಇಲಾಖೆಯಿಂದ ಪ್ರತಿ ಒಂದು ಗಾಡಿಗೆ 4 ಸಿಬ್ಬಂದಿಗಳನ್ನ ನಾವು ಕೊಟ್ಟಿದ್ದೇವೆ. ಅದೇ ರೀತಿ ಗೃಹ ಇಲಾಖೆಯವರು 2 ಮಹಿಳಾ ಪೊಲೀಸರನ್ನ ಮತ್ತು ಒಬ್ಬ ಡ್ರೈವರ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಎಲ್ಲರಿಗೂ ಪೇಮೆಂಟ್ ಮಾತ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ಭಯ ಫಂಡ್ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಿರ್ಭಯ ಫಂಡ್ ಅಡಿಯಲ್ಲಿ ಇವರೆಲ್ಲರಿಗೂ ಕೂಡ ಪೇಮೆಂಟ್. ಈಗ ಹತ್ರ ಒಂದು 300 ಸಿಬ್ಬಂದಿಗಳಿದ್ದಾರೆ. ಈ ಬರುವಂತ ಬಜೆಟ್ ನಲ್ಲಿ ನಾನು ತಮ್ಮಲ್ಲಿ ಹಂಚ್ಕೊಳ್ಳಕ್ಕೆ ನಾನು ಬಯಸ್ತೇನೆ. ಈ ಬರುವಂತ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರ್ ಸಾಹೇಬ್ರಿಗೆ ಈ ಒಂದು ಪಡೆ ಬಹಳಷ್ಟು ಅವರಿಗೆ ಭರವಸೆಯನ್ನ ಮೂಡಿಸಿರೋದ್ರಿಂದ, ಮಹಿಳೆಯರಿಗೆ ಭರವಸೆಯನ್ನ ಮೂಡಿಸಿರೋದ್ರಿಂದ, ಇಡೀ ರಾಜ್ಯದಲ್ಲಿ ಈ ಅಕ್ಕ ಪಡೆಯ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಇಡೀ ಎಷ್ಟು ನಮ್ಮ ತಾಲೂಕುಗಳಿದಾವೆ, 225 ತಾಲೂಕುಗಳಿಗೆ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕಾ ಹಂತದಲ್ಲೂ ಕೂಡ ಇದನ್ನ ಮಾಡಬೇಕು ಅನ್ನುವಂತ ಬಜೆಟ್ ನಲ್ಲಿ ಘೋಷಣೆ ಮಾಡ್ತಾರೆ ಅನ್ನುವಂತ ಎಲ್ಲ ವಿಶ್ವಾಸ ನನಗಿದೆ. ಅದಾದ್ಮೇಲೆ ಅದು ತಾಲೂಕಾ ಮಟ್ಟದ ಆದ್ಮೇಲೆ ಮುಂದುವರೆದಂತೆ ನಮ್ಮ ಇಲಾಖೆಯಿಂದ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು 2 ವೀಲರ್ನ ಕೊಟ್ಟು, ಪ್ರತಿ ಪೊಲೀಸ್ ಸ್ಟೇಷನ್ಗೆ ಇಡೀ ರಾಜ್ಯದಲ್ಲಿ ಇರುವಂತ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು 2 ವೀಲರ್ನ ಅಕ್ಕ ಪಡೆ ಅಂತ, ಅಂದ್ರೆ ಇದನ್ನ ನಾವು ವಿಕೇಂದ್ರೀಕರಣ ಮಾಡ್ತೀವಿ. ಈಗ ಜಿಲ್ಲಾ ಮಟ್ಟದಲ್ಲಾಯ್ತು, ನಂತರ ತಾಲೂಕ್ ಮಟ್ಟ ತೆಗೆದುಕೊಂಡು ಹೋಗ್ತೀವಿ, ಅದ ನಂತರ ಹೋಬಳಿ ಮಟ್ಟಕ್ಕೆ ಕೂಡ ಒಂದೊಂದು 2 ವೀಲರ್ ಕೊಟ್ಟು ಅಕ್ಕ ಪಡೆಯನ್ನ ಇದನ್ನ ಮಾಡ್ಲಿಕ್ಕೆ ಮತ್ತು ರಾಜ್ಯದಲ್ಲಿ ಮಹಿಳೆಯರು ಮಕ್ಕಳು ಸುರಕ್ಷಿತವಾಗಿ ಇಡ್ಲಿಕ್ಕೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಹೆಜ್ಜೆಯನ್ನ ಮುಂದೆ ಇಡ್ತಾ ಇದೆ. ಬೇರೆ ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿದೆ, ಯಾವ ರೀತಿಯಾಗಿ ರೆಸ್ಪಾನ್ಸ್ ಬರ್ತಾ ಇದೆ? ಮಹಿಳೆಯರು ದೂರು ಕೊಡ್ತಾ ಇದ್ದಾರೆ. ಬಹಳಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ. ಈ ಬಹಳಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತಾನೆ ಇಂಟೆಲಿಜೆನ್ಸ್ನವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದ್ರಿಂದ ಬಹುಶಃ ಈ ಬಜೆಟ್ ನಲ್ಲಿ ಪ್ರತಿಯೊಂದು ತಾಲೂಕು ಕೂಡ ಅಕ್ಕ ಪಡೆ ಮುಟ್ತಾಳೆ ಅನ್ನುವಂತ ಭರವಸೆ ನಮಗೆ ಬಂದಿದೆ. ಈಗ ನಿಮ್ ಸರ್ಕಾರ ಬಂದಾಗಿಂದ ಗೃಹಲಕ್ಷ್ಮಿ ಆಯ್ತು, ಅಕ್ಕ ಪಡೆ ಆಯ್ತು, ಅಕ್ಕ ಕ್ಯಾಂಟೀನ್ ಆಯ್ತು, ಮತ್ತೊಂದು ಆಯ್ತು, ಶಕ್ತಿ ಯೋಜನೆ ಆಯ್ತು, ಎಲ್ಲ ಮಹಿಳೆಯರಿಗಾಗಿನೇ ಮಾಡ್ತಾ ಇದ್ರಿ ಅಂತ. ಗೃಹಲಕ್ಷ್ಮಿ ಯಾವ ರೀತಿ ಮಾಡಿದಿರಿ, ಹಂಗ ಒಂದು ಗೃಹಲಕ್ಷ್ಮನೂ ಮಾಡ್ಬೇಕನ್ನುವಂಥದ್ದು ಪಕ್ಷದ ಡಿಮಾಂಡ್ ಇದೆ. ಎಲ್ಲಿಯವರೆಗೆ ಮನೆ ಲಕ್ಷ್ಮಿ ಶಾಂತಿಯಿಂದ ಇರ್ತಾಳೆ, ಗೃಹಲಕ್ಷ್ಮಿ ಎಲ್ಲಿಯವರೆಗೆ ನಕ್ಕೊಂಡಿರ್ತಾಳೆ, ಆ ಮನೆ ಆ ಊರು ಬೆಳಗುತ್ತೆ. ಇದು ನಮ್ಮ ಸಂಸ್ಕೃತಿ. ಸೊ ಅದಕ್ಕೆ ಮೊದಲು ಗೃಹಲಕ್ಷ್ಮಿಯರನ್ನ ಶಾಂತಿಯನ್ನು ಇಡೋಣ ಅಂತ ಮಹಿಳೆಯರ ಕಾರ್ಯಕ್ರಮ.